ಏನಿಲ್ಲ ಬ್ಲಾಗ್ ಮಾಡ್ತಾ ಇದ್ದೆ. ಬಾರ ಇರ್ಲಿ ಬಾರ ವ್ಲಾಗಲ್ಲಿ. ಡಾರ್ಲಿಂಗ್ಸ್, ಬ್ಯಾಡ್ ನ್ಯೂಸ್. ನಮ್ಮ ಜಿಮ್ನಿ ಪಂಚರ್ ಆಗಿದೆ. ಏನೋ ಇದು ಲೇ. Finally, we are in Kaza today. ಕೌಬಾಯ್ ಹ್ಯಾಟ್ ತೊಗೊಂಡೆ ಡಾರ್ಲಿಂಗ್ಸ್, ಹೆಂಗಿದೆ ನೋಡಿ. ಹೈಲಕ್ಸ್ಗೆ ಕುಂಬಾಕ್ಬಿಟ್ಟವ್ರೆ, ಕುಂಬು. ಮನೆಗೆ ಈ ನನ್ನ ಮಕ್ಕಳೇ ಹೋಗ್ತಾರೆ ವಾಪಸ್ಸು, ಇಲ್ಲಿ ಪೋಸ್ಟ್ ಮಾಡ್ತಾವ್ರೆ. ಇಲ್ಲ, ಅವ್ರ ಮನೆ ತುಮಕೂರಲ್ಲಿ ಇರೋದು. ಅವ್ನು ಡಾರ್ಲಿಂಗ್ ಚೇತನ್ ಕರೆಕ್ಟಾಗಿ ಮಾಡ್ತಾನೆ, ಏನೇ ಮಾಡಿದ್ರು. ಒಬ್ಬ ಫೈನಲಿ ಎಲ್ಲ ಆ ಲೊಕೇಶನಿಂದ ಆಚೆ ಬಂದು ಕುಂಜುಮ್ ಪಾಸ್ ಮುಖಾಂತರ ಲೋಸಾರಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಆಗಿದೆ. ಈಗ ಕಾಸಾಗಿ ಹೋಗ್ತಾ ಇಲ್ಲ ನಾವು. ವಿ ಕ್ಯಾಂಟ್ ಬಿಕಾಸ್ ಇಟ್ಸ್ ಟೂ ಲೇಟ್ ಆ್ಯಂಡ್ ದ ಟೆರೈನ್ ಈಸ್ ಎಕ್ಸ್ಟ್ರೀಮ್ಲಿ ಟಫ್ ಡಾರ್ಲಿಂಗ್. ಸಿಕ್ಕಾಪಟ್ಟೆ ಈ ಥರ ಟೆರೈನ್ ನನ್ನ ಲೈಫಲ್ಲೇ ನೋಡಿಲ್ಲ. ಸಿಕ್ಕಾಪಟ್ಟೆ ವರ್ಸ್ಟ್ ಟೆರೈನ್ ಇದೆ. ಅಫ್ಕೋರ್ಸ್ SUV ಆಫ್ ರೋಡ್ ಲವರ್ಸ್ಗೆಲ್ಲ ಸೂಪರ್ ಅಂದ್ಕೊಳ್ಳಿ, ಬಟ್ ಅಟ್ ಸಮ್ ಪಾಯಿಂಟ್ ಇಟ್ ಬಿಕಮ್ಸ್ ಟು ಮಚ್. ಸೊ ಪಕ್ಕದಲ್ಲಿ ವ್ಯೂ ನೋಡಿ ಹೆಂಗಿದೆ. ಇವಾಗ ಕುಂಜುಮ್ ಪಾಸ್ ಹೋಗ್ತಾ ಇದ್ದೀವಿ. ವಿಡಿಯೋ ನಿಮಗೆ ಜಸ್ಟಿಸ್ ಮಾಡಲ್ಲ ಆ್ಯಕ್ಚುಲಿ. ನಮ್ಗೆ ಇಲ್ಲಿಂದ ಡೆಪ್ತ್ ಹೆಂಗೆ ಕಾಣಿಸುತ್ತೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಡೆಪ್ತ್ ಕಾಣಿಸುತ್ತೆ. ಸೊ ವಿಡಿಯೋಲ್ಲಿ ನಿಮಗೆ ಏನೋ ಅಷ್ಟೊಂದು ಫೀಲ್ ಆಗಲ್ಲ. ವಾಹ್, ಕ್ರೇಜಿ ಇವರು. ಒನ್ ಹೆಲ್ ಆಫ್ ಅ ಡ್ರೈವ್ ಅಂತಲೇ ಹೇಳ್ಬೋದು. ಡ್ರೈವ್ ಆಫ್ ಮೈ ಲೈಫ್ ಟೈಮ್. ಸೂಪರ್ ಆಗಿದೆ ಮಾತ್ರ. ಸೊ ಲೋಸಾರಲ್ಲಿ ಅಕಸ್ಮಾತ್ ನಮಗೆ ಸ್ಟೇ ಸೆಟ್ ಆಗಿಲ್ಲ ಅಂದರೆ ವಿ ಮೈಟ್ ಟೇಕ್ ದ ರಿಸ್ಕ್ ಆಫ್ ಗೋಯಿಂಗ್ ಟು ಕಾಜಾಗೆ ಅಲ್ಲಿಂದ ತಿರ್ಗಾ ಒಂದು 3-4 ಅವರ್ ಓಡಿಸ್ಬೇಕು. ಅದು ನೈಟ್ ಅಲ್ಲ, ನಮ್ದ್ರಲ್ಲಿ ಲೈಟ್ಸ್ ಇದೆ, ಟ್ರಾಫಿಕ್ ಏನಂತ ಇರೋಲ್ಲ. ನೈಟ್ ಯಾರು ಓಡೋಲ್ಲ ಇಲ್ಲಿ, ಅಂಥ ರಿಸ್ಕ್ ಎಲ್ಲ ಯಾರು ತೊಗೊಳಲ್ಲ. ನೋಡೋಣ, ಸ್ಟೇ ಸೆಟ್ ಆಗಿಲ್ಲ ಅಂದರೆ ಇನ್ನೇನು ಮಾಡೋದು. ನಮ್ಮ ಬಾಯ್ಸೂ ತುಂಬ ಪರ್ಟಿಕ್ಯುಲರ್ ಇದ್ದಾರೆ, ಸ್ಟೇ ಚೆನ್ನಾಗಿರಬೇಕು. ಹೆಂಗೆ ಎಲ್ಲ ಇದ್ದರೆ ಇರಲ್ಲ ಅವರು. ಏಮ್ರಾ ಏನಿಲ್ಲ, ಬ್ಲಾಗ್ ಮಾಡ್ತಾ ಇದ್ದೆ. ಬಾರ ಇರ್ಲಿ ಬಾರ ವ್ಲಾಗಲ್ಲಿ. ಕ್ಯಾಮ್ರಾ ಸೈ ಬಾಯ್ಸ್. ಸರಿ ಬನ್ರಿ. ಓಕೆ, ಮೌ ಓಡಿಸ್ತೀನಿ ಅಂತ ಪಾಪ ಜಗಳ ಆಡ್ತವ್ರೆ. ಗಾಡಿ ಬರ್ತಾ ಇದ್ದಂಗೆ ಐತೆ. ಹಿಂದೆ ಬರ್ತಾಯ್ತಾ? ಹಾಂ ಕರೆಕ್ಟ್, ಹಿಂದೆ ಇದೆ ಮಾತ್ರ. ಹಿಂದೆ ಗಾಡಿ ಐತೆ. ಸೊ ಈ ಟರೇನಲ್ಲಿ ಒಬ್ಬರು ಬಂದರೆ ಇನ್ನೊಬ್ರು ಹೋಗೋಕ್ಕಾಗಲ್ಲ ಗುರು. ಅಷ್ಟು ನ್ಯಾರೋ ರೋಡ್ಸು, ಅಷ್ಟು ಡೇಂಜರಸ್ ರೋಡ್ಸು. ಯಪ್ಪ, ನಾನು ಲದಾಖ್ ಎಲ್ಲ ಮಾಡಿದ್ದೀನಿ, ಮಿಗ್ಲಾ ಪಾಸ್ ಮಾಡಿದ್ದೀನಿ. ನನಗೆ ಅಲ್ಲೂ ಇಷ್ಟೊಂದು ಟೆನ್ಷನ್ ಆಗಿಲ್ಲ. ಮಿಗ್ಲಾ ಪಾಸ್ ಏನಕ್ಕೆ ಟೆನ್ಷನ್ ಆಗ್ತಿತ್ತು ಅಂದರೆ ಅದು ನೋ ಮ್ಯಾನ್ ಝೋನ್. ಅದು ಬೇರೆಯವ್ರು ಯಾರು ಬರೋದೇ ಇಲ್ಲ. ಅಂದರೆ ನಾವು ಹೋಗಿ ಟೈಮಲ್ಲಿ ಇನ್ನೂ ಓಪನ್ ಇರಲಿಲ್ವಲ್ಲ, ಸೊ ಅದಕ್ಕೆ ಭಯ ಆಗೋದು. ಹೆಂಗಪ್ಪ ಇಲ್ಲೇನೋ ಬ್ರೇಕ್ ಡೌನ್ ಆಗ್ಬಿಟ್ರೆ ಅಂತ. ಇಲ್ಲಿ ಆ ಭಯ ಇಲ್ಲ, ಜನ ಓಡಾಡ್ತಾ ಇರ್ತಾರೆ ಯಾರಾನ ಒಬ್ಬೊಬ್ರು. ಬಟ್ ಏನಂದರೆ ಟೆರೈನ್ ಹೆವಿ ವರ್ಸ್ಟ್ ಇದೆ, ಪ್ಲಸ್ ತುಂಬ ನ್ಯಾರೋ ರೋಡ್ಸು. ಆಮೇಲೆ ಇವಾಗ ನೈಟ್ ಟೈಮ್ ಆದರೆ ಇಲ್ಲೂ ಯಾರು ಓಡಾಡಲ್ಲ, ಯಾಕಂದರೆ ಆ ಕೋಕ್ಸಾರ್ ಹತ್ರನೂ ಬ್ಲಾಕ್ ಮಾಡಿರ್ತಾರೆ, ಕಾಜಾಯಿಂದ ಬರೋರ್ಗು ಬ್ಲಾಕ್ ಮಾಡಿರ್ತಾರೆ, ಬಿಡೋದೇ ಇಲ್ಲ ಅಲ್ಲಿ. ಎಷ್ಟು ಮಗ ಸಾಯಂಕಾಲ ಒಂದು 6 ಗಂಟೆಯಿಂದ ಬಿಡಲ್ಲ ಹಿಂಗೆ. ಬಿಡಲ್ಲ. 4 ಗಂಟೆ 6 ಗಂಟೆ ಲಾಸ್ಟು. ಅದಕ್ಕೆ ಮೇಲೆ ನೀವು ಈ ಕಡೆ ಎಂಟ್ರಿ ಕೊಡ್ತೀನಿ ಅಂದರೆ ಬಿಡಲ್ಲ ನಿಮ್ಮನ್ನ. ಒಳ್ಳೆ 4x4 SUV ಅಂಥದ್ದಿದ್ರೆ ಮಾತ್ರನೇ ರಫ್ ಟೆರೈನಲ್ಲಿ ಬಿಡೋದು. ಅಂದರೆ ಈ ಥರ ಇವತ್ತು ಮಳೆ ಬಂತಲ್ಲ ಈ ವೆದರಲ್ಲಿ, 2 ವೀಲರ್ಗೆಲ್ಲ ಬಿಡೋದೇ ಇಲ್ಲ ಆ್ಯಕ್ಚುಲಿ. ಇನ್ನೇನು ಸನ್ಸೆಟ್ಟೇ ಆಗೋಯ್ತು ನೋಡಿ. 7:45 ಟೈಮು. ಇನ್ನೂ ಲೈಟ್ ಎಷ್ಟಿದೆ ನೋಡಿ, 7:45 ಟೈಮ್. ಈಗ ಲೈಟ್ ನೋಡಿ ಇನ್ನೂ ಹೆಂಗಿದೆ. ಸೊ ಇದೊಂಥರ ಅಡ್ವಾಂಟೇಜೇ ಇಲ್ಲಿರೋರಿಗೆ, ಯಾಕಂದರೆ ಜಾಸ್ತಿ ಹೊತ್ತು ಡ್ರೈವ್ ಮಾಡ್ಬೋದು. ನಾವು ನಾರ್ತ್ ಈಸ್ಟ್ ಹೋದಾಗ ಜ್ಞಾಪಕ ಇರ್ಬೇಕು ನಿಮಗೆ, 4:15 5 ಗಂಟೆ ಕತ್ಲು, 4:15 ಶೆಡ್ ಆಗ್ಬೇಕು ನಾವು. ಲಿಟ್ರಲಿ ಒಂದು ಹಾಫ್ ಅ ಡೇ ವೇಸ್ಟ್ ಗುರು. ಅಲ್ಲಿ ಓಡ್ಸೋಕ್ಕೆ ಆಗಲ್ಲ ನೈಟ್ ಆದರೆ. ಇಲ್ಲಿ ನೈಟ್ ಆಗೋದೆ 8 ಗಂಟೆಗೆ. ಸೊ ನಮ್ಗೆ ತುಂಬ ಟೈಮ್ ಕೊಡುತ್ತೆ, ಅದೊಂದು ಅಡ್ವಾಂಟೇಜ್ ಈ ಕಡೆ. ಡಾರ್ಲಿಂಗ್ಸ್, ಬ್ಯಾಡ್ ನ್ಯೂಸ್. ನಮ್ಮ ಜಿಮ್ನಿ ಪಂಚರ್ ಆಗಿದೆ. ಲಕ್ಕೀಲಿ ಅಲ್ಲೇ ನಿಲ್ಲಿಸ್ಕೊಂಡು ನಮ್ಮನ್ನ ಕರೆದ್ರು, ಇಲ್ಲ ಅಂದರೆ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಾವು ಮಾತಾಡ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ವಿ. ನೋಡಿ ಅವ್ರು ಎಲ್ಲಿದ್ದಾರೆ ಅಂತ ಝೂಮ್ ಔಟ್ ಮಾಡ್ತೀನಿ ನೋಡಿ, ಅಷ್ಟು ದೂರ. ನಮ್ಮ ಹಿಂದೆ ಒಂದು ಗಾಡಿ ಗೊತ್ತಾಯ್ತಲ್ಲ, ಆ ಗಾಡಿ ಬಿಟ್ಬಿಡೋಣ ಫಸ್ಟು. ಇಲ್ಲಿ ಯೂಟರ್ನ್ ಹೆಂಗೆ ಹೊಡೆಯೋದು? ಸ್ವಲ್ಪ ಮುಂದೆ ಹೋಗಿ, ಮುಂದೆ ಯೂಟರ್ನ್ ಹಾಕೋಬೇಕು ಇವಾಗ. ಸೊ ಜಿಮ್ನಿನ ರೆಸ್ಕ್ಯೂ ಮಾಡಬೇಕು. ಇಲ್ಲೇ ಹಾಕೊಳ್ಳಿ, ಇಲ್ಲೇ ಜಾಗ ಜಾಸ್ತಿ ಇದೆ. ಯೂಟರ್ನ್ ನೋಡಿ, ಅದಕ್ಕೆ ಟೆನ್ಷನ್ ಮಚ್ಚಲೇ. ಇಲ್ಲಿ ನಮ್ಗೆ ತುಂಬ ಲಾಂಗ್ ಗಾಡಿಗಳು. ಹೇಳ್ಬಿಟ್ಟು ಹೇಳ. ಬೇಡ ಹೋಗ್ತಾನೆ. Yeah. I'm going back. Yeah. Thanks bro, thank you.
ఎట్లా చేసేది ఇక్కడ బ్రోయింగ్ ಜಾಗ ಐತೆ ಅನಿಸುತ್ತೆ. ನೀನು ಇಳಿಬೇಕು ತುಂಬ ನಿಮಿಷ ನೋಡ್ಕೊಯ್ತು ಬಿಡು. ಎಷ್ಟು ದೊಡ್ಡ ಚುಚ್ಕೊಂಡೈತೆ. ಎಲ್ಲೇ ಹೋಲಿ ಶಿಟ್, ಏನೋ ಇದು ಲೇ, ತಂತಿ ಮೇಲೆ ಹಚ್ಬಿಟ್ಟಿದ್ದೀರಲ್ಲೋ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇಫ್ ಯು ಗೋ ಆಫ್ ರೋಡ್ ವಿತ್ ರೋಡ್ ಟೈರ್ಸ್. ಹಿಂಗೋ ಲಕ್ಕಿಲಿ ಸ್ಪೇರ್ ವೀಲ್ ಇದೆ, ತೊಂದರೆ ಇಲ್ಲ. ಟೂಲ್ ಕಿಟ್ ಎಲ್ಲನೂ ಸಿಕ್ಬಿಡ್ತಾ. ತಡಿ ಮಚ್ಚ, ನೀನು ಹಿಡ್ಕೊ. ಲೂಸ್ ಮಾಡ್ದಾ ಎಲ್ಲ ತಂದ್ಬಿಟ್ಟು ಅದಕ್ಕೆ ಕೊಡಬೇಕು. ಇದೇ ಜಾಗ ಇದೆ. ಹೈ ಬ್ರೇಕ್ ಹಾಕು, ಕಾಟ್ಲು ಕಾಟ್ಲು ಹೈ ಬ್ರೇಕ್ ಹಾಕು. ಹಾಕಿದೆ ಬಿಡು. ಮುಂತ ಹಾಕ್ಬಿಟ್ಟು ಇಂಜಿನ್ ಅಲ್ಬೋದು ಹೊರಗಡೆ ಹಾಕೋದು. ಇದಿಲ್ಲ ನಮ್ಮಲ್ಲಿ ಇಷ್ಟೇ ಕಾಲ್ಗಳು ಕೊಡ್ತಾರೆ. ಅಂತವನಲ್ಲ ಸ್ವಲ್ಪ ಹಿಂದೆ ತಗೊಂಡು ಫಸ್ಟ್ ಅದು ಮೇಲೆ ಬಂದ್ಬಿಟ್ಟು ಮಚ್ಚ. ಅದಕ್ಕೆ ಹೇಳಿದ್ದು ಕಲ್ ಮೇಲೆ ಇಟ್ಬಿಟ್ಟು ಮಾಡೋಣ. ಸರಿ, ಓಕೆ. ಈ ಥರ ಫ್ಲಾಟ್ ಕಲ್ಬೇಕು. ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ, ಒಂದು ನಿಮಿಷ ಸೈಡ್ ಬಾ. ಮಚ್ಚ ನಿಮಿಷ ಜರ್ಕಿನ್ ಅಲ್ಲಿ ಜಾಗ ಇದೆ. ಬರ ಇದಕ್ಕೆ ಕೊಡಿ, ಪ್ಲೇಸ್ ಮಾಡು ಕಲ್ಲು. ಡೌನ್ ಮಾಡ್ಬೇಕಾ ಜಾಗ? ಸಾರು ಇದು ಸ್ವಲ್ಪ 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 ಮತ್ತೆ ಸೈಡ್ ಬರೋ ಹಾಕ್ತೀನಿ ಹಂಗಲ್ಲ. ಹಾಕೋಣ ಸಾಕು. ತಮ್ಮ ಪ್ರಾಬ್ಲಮ್ ಇಲ್ಲ. ಕಾರಲ್ಲಿ ಹೋಗಿ ಕುತ್ಕೊಂಡವ್ರೆ. ಯಾವ ಕಾರು? ಈ ಕಾರು ನನ್ನ ಡಿ ಆರ್ ಎಸ್ ಅಲ್ಲಿ ಇದಿತ್ತು, ಎಲೆಕ್ಟ್ರಾನಿಕ್ ಜಾಕು ಮತ್ತೆ ಗನ್ನು. ಹಾಂ, ಎಲ್ಲ ತಗೊಂಡು ಫ್ರಮ್ ಫ್ಯಾಕ್ಟ್ರಿ ಬರುತ್ತಾ ಅದು? ತಗೊಂಡಿರೋ ಏನೋ ಇನ್ನಿಂತಿದೆ ಬಿಲ್ಲು. ಓಕೆ, ನಾನು 0 ನಲ್ಲಿ
ಅದನ್ನ ಕಿತ್ತಾಕ್ಬಿಡಿ ಬ್ರೋ. ಅದೇ ಕಟಿಂಗ್ ಬೇರೆ ಇಲ್ಲನಾ? ಇಲ್ಲ ಇಡೋ ಪಾಪ್ಲ ಇನ್ನೇ ವೀಲಾಗ್ತಕ್ಕಲ್ಲು ಅದು ಬೇಕಾಗಿಲ್ಲ ಇದಪ್ಪ. ಬ್ರೋ ಬಿಡಿ, ಹಂಗೆ ಕೂರಿಸ್ಬಿಡೋಣ, ಹಂಗೆ ಕೂರಿಸ್ಬಿಡೋಣ. ಅದು ಬರಲ್ಲ, ಅದು ಟ್ರೈ ಮಾಡಿದೆ ನಾನು, ಎಗ್ರಿ ತೋರಿಸಿದೆ. ಇಟ್ಕೋ ಬತ್ತಾ ಇಟ್ಕೋ ಸ್ವಲ್ಪ. ಅಮ್ಮನ ಎಷ್ಟು ಚಿಕ್ಕ ಪೀಸ್ ಎಷ್ಟು ಕೆಲಸ ಕೊಡ್ತೀನಿ ಬ್ರೋ. Go to the side, bro. ನಿನ್ನ ಸೈಡ್ಗೆ ಹೋಗು, ಅದೇ ಲೈಟ್ ಬರುತ್ತೆ. ಆಚೆ ತೆಗಿ ಫುಲ್ಲು. ಎಲ್ಲೂ ಟೋ ಮಾಡೋ ಪರಿಸ್ಥಿತಿ ಬಂದಿಲ್ಲ, ಜಸ್ಟ್ ಪಂಕ್ಚರ್. ಅಯ್ಯಪ್ಪ, ನಿಮಗೆ ನೋಡ್ಕೊಂಡು ಓಡಿಸ್ರಪ್ಪ, ರಾತ್ರಿ ಬೇರೆ. ನನ್ನ ಗಾಡಿ ಹಿಂದೆನೇ ಇರ್ರಿ, ಜಾಸ್ತಿ ಡಿಸ್ಟೆನ್ಸ್ ಸಿಕ್ಕೋಬೇಡ್ರಿ. The next day. ಗುಡ್ ಮಾರ್ನಿಂಗ್ ಕರ್ನಾಟಕ. ನಿನ್ನೆ ಚಂದ್ರತಾಲ್ ಮುಗಿಸ್ಕೊಂಡು ಆನ್ ದ ವೇ ಲೋಸಾರ್ನಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಆಗಿತ್ತು. ಲೋಸಾರ್ ಬಂದು ಆ್ಯಕ್ಚುಲಿ ನಮಗೆ 2 hours ಹಿಡಿತು. ಸಿಕ್ಕಾಪಟ್ಟೆ ವರ್ಸ್ಟ್ ಟರೈನ್. ನಾವು ಕೋಕ್ಸಾರಿಂದ ಹೆಂಗೆ ಬಂದ್ವಿ ಅದೇ ಥರನೇ ಇತ್ತು. ಕುಂಜುಮ್ ಪಾಸ್ ದಾಟ್ಕೊಂಡು ಲೋಸಾರ್ ಬಂದು ಅಲ್ಲಿ ಎಲ್ಲ ಕಡೆ ಸ್ಟೇ ಎಲ್ಲ ಚೆಕ್ ಮಾಡಿದ್ವಿ. ಏನು ಯಾವುದೂ ಖಾಲಿ ಇರಲಿಲ್ಲ, ಎಲ್ಲ ಫುಲ್ ಆಗ್ಬಿಟ್ಟಿತ್ತು. ಬಟ್ ನಾವು ಡಿನ್ನರ್ ಮಾಡ್ಕೊಂಡ್ವಿ. ಅಲ್ಲೊಂದು ಯಾವುದೋ ಒಂದು ಚಿಕ್ಕ ರೆಸ್ಟೋರೆಂಟ್ ಇತ್ತು. ಸೊ ಡಿನ್ನರ್ ಮಾಡ್ಕೊಳೋ ಟೈಮಲ್ಲೇ ಕಾಜಾದು ಸ್ಟೇಸ್ ಎಲ್ಲ ನೋಡ್ತಾ ಇದ್ವಿ ಆನ್ಲೈನಲ್ಲಿ. ಅಲ್ಲೇ ಆನ್ಲೈನಲ್ಲಿ ಒಂದು ಸ್ಟೇ ಸಿಕ್ತು. ಸೊ ಯಾರೋ ಒಬ್ಬರು ಕ್ಯಾನ್ಸಲ್ ಮಾಡಿದ್ರಂತೆ ಲಕ್ಕೀಲಿ ಅವತ್ತಿಗೆ ಮಾತ್ರ, ಅಂದರೆ ನೆನ್ನೆಗೆ. ಸೊ ಇಮಿಡಿಯೇಟಾಗಿ ಅದಕ್ಕೆ ಬುಕ್ ಮಾಡ್ಕೊಂಡು 2 ರೂಮು ಕಾಜಾಗೆ ಹೊಟ್ಬಿಟ್ಟು ಅಲ್ಲಿಂದ. ನಾನು ಅಂದ್ಕೊಂಡೆ ಕಾಜಾ ಇನ್ನೂ ಅದೇ ಆ ಟರೈನ್ ವರ್ಸ್ಟ್ ಟರೈನಲ್ಲಿ ಲೋಸಾರಿಂದ ಕಾಸಾ ನಮಗೊಂದು 4 ಅವರ್ ಹಿಡಿಬೋದು ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾಕಂದರೆ ಸ್ಲೋ ಆಗಿ ಬರಬೇಕಲ್ಲ, 20-30ನಲ್ಲಿ ಬರಬೇಕು. ಬಟ್ ಲಕ್ಕಿಲಿ ಏನು ಮಾಡಿದ್ದಾರೆ ಈ ಕಡೆಯಿಂದ, ಅಂದರೆ ನೀವು ಮೈನ್ ಸ್ಪಿಟಿ ಸರ್ಕ್ಯೂಟ್ ಏನು ಮಾಡ್ತೀರಾ, ನಾರ್ಕಂಡ ಈ ಟಾಬೋ ಈ ಕಡೆಯಿಂದ ಬರೋದು ಆ್ಯಕ್ಚುಲಿ ಎಲ್ಲರೂ. ನಾವು ಉಲ್ಟಾ ಸರ್ಕ್ಯೂಟ್ ಹೊಡೆದಿರೋದು. ಸೊ ಈ ಕಡೆಯಿಂದ ಕಾಜಾಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ರೋಡ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಫುಲ್ಲು ಫ್ಲ್ಯಾಟ್ ಮಾಡಿ ಜಲ್ಲಿಕಲ್ಲೆಲ್ಲ ಹಾಕ್ಬಿಟ್ಟು ಫುಲ್ ಫ್ಲ್ಯಾಟ್ ಮಾಡಿದ್ದಾರೆ ರೋಡ್ನ. ಸೊ ನಮ್ಗೆ ಹೆಚ್ಚು ಕಮ್ಮಿ ಕುಂಜುಮ್ ಪಾಸ್ ದಾಟಿದ್ದೇನೆ ಅದು ಸಿಕ್ತು ಫ್ಲ್ಯಾಟ್ ಟ್ರ್ಯಾಕು. ಆ ಫ್ಲ್ಯಾಟ್ ಟ್ರ್ಯಾಕು ಫುಲ್ ಕಾಜಾವರೆಗೂ ಇದೆ. ಆ್ಯಂಡ್ ಕಾಜಾಗೆ ನಿಯರ್ ಬೈ 20 kilometers ಫುಲ್ ರೋಡ್ ಆಗಿದೆ ಆಲ್ರೆಡಿ, ಟಾರು. ಸೊ ನಮಗೆ ಮ್ಯಾಕ್ಸಿಮಮ್ 1 hour ಹಿಡಿತು ಅಷ್ಟೇ ಲೋಸಾರಿಂದ. ಸೊ ಲಕ್ಕೀಲಿ ನಾವು ಸೇಫ್ ಆಗ್ಬಿಟ್ಟು ನೆನ್ನೆ ರೀಚ್ ಆಗಿದ್ದು 11:30 ರೂಮ್ಸ್ಗೆ. ಸೊ ಫೈನಲಿ ವಿ ಆರ್ ಇನ್ ಕಾಜಾ ಟುಡೇ. ತೋರಿಸ್ತೀನಿ ನೋಡಿ, ಇದು ನಮ್ಮ ವಿಂಡೋ ವ್ಯೂ ರೂಮಿಂದ. ನಮ್ಮ ಡಾರ್ಲಿಂಗ್ ಅಲ್ಲಿ ನಿಂತವನೆ ಕಾಟಿ. ಸೊ ಆಚೆ ಹೋದ್ಮೇಲೆ ತೋರಿಸ್ತೀನಿ ಕಾಜಾ ಎಲ್ಲ ಹೆಂಗಿದೆ ಅಂತ. ನನಗೇನೋ ನೈಟ್ ಬರೋವಾಗ ಹೆಚ್ಚು ಕಮ್ಮಿ ಲದಾಖ್ ಲೇ ಫೀಲ್ ಬಂತು ನನಗೆ. ಲೇ ಸಿಟಿ ಹೆಂಗಿದೆ, ಮೌಂಟೇನ್ ಸುತ್ತ ಮೌಂಟೇನ್ಸು ಮಧ್ಯ ಸಿಟಿ ಇದೆಯಲ್ಲ, ಆ ಥರ ಅನ್ನಿಸ್ತಿತ್ತು ಕಾಜಾ. ಬಟ್ ಅಷ್ಟು ದೊಡ್ಡದಿಲ್ಲ ಇದು, ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ಆ್ಯಂಡ್ ನೈಟ್ ಟೈಮಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ. ನಾವು ಇವಾಗ ಆಚೆ ರೂಮಿಂದ ಆಚೆ ಹೋದ್ರೇ ನಾವು ಕಾಜಾ ನೋಡೋಕ್ಕಾಗೋದು. ಸೊ ಡ್ರೈವ್ಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನೆನ್ನೆ ಪಂಚರ್ ಆಗಿತ್ತು ನೋಡಿದ್ರಿ. ಪಂಚರ್ ಆದಮೇಲೆ ಸೀದಾ ನಮ್ಮ ಹಿಂದೆನೇ ಇದ್ರು ಬಾಯ್ಸು. ನಮ್ದ್ರ ಲೈಟ್ಸ್ ಇದೆಯಲ್ಲ, ಬಾರ್ ಲೈಟ್ಸು, ಪೀಸಾಗಿ ಎಷ್ಟು ದೂರ ಬೇಕಾದ್ರೂ ನೈಟಲ್ಲಿ ಓಡಿಸ್ಬೋದು, ಏನು ಟೆನ್ಷನ್ ಆಗಲ್ಲ. ಯಾಕಂದರೆ ಫುಲ್ ವಿಷನ್ ಚೆನ್ನಾಗಿರುತ್ತೆ. ಸೊ ಇವತ್ತು ಕಾಜಾ ನಿಯರ್ ಬೈ ಹಿಕ್ಕಿಮ್ ಬ್ರಿಡ್ಜು, ಆಮೇಲೆ ಚೀಚಮ್ ಬ್ರಿಡ್ಜು, ಹಿಕ್ಕಿಮ್ ಬೆಟ್ಟ, ಹಿಕ್ಕಿಮ್ಗೆ ಹೋಗೋದು. ಹಿಕ್ಕಿಮ್ ವ್ಯಾಲಿ ಇರ್ಬೋದು ಮೋಸ್ಟ್ಲಿ ಅದು. ಅದು ಚೀಚಮ್ ಬ್ರಿಡ್ಜು ಅದೆಲ್ಲ ನೋಡಿಕೊಂಡು ಇವತ್ತೂ ಕಾಜಾನಲ್ಲೇ ಉಳ್ಕೋತೀವಿ. ಸೊ ಆಲ್ರೆಡಿ ಇವತ್ತು ಹಾಫ್ ಡೇ ನಮಗೆ ರೆಸ್ಟಿಗೆ ಆಗೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಟೈಮು 10 o'clock, ಈಗ 10 ಗಂಟೆ ಮಾರ್ನಿಂಗ್. ನಾವೆಲ್ಲ ಇಲ್ಲಿ ಚೆಕ್ಔಟ್ ಮಾಡ್ಕೊಂಡು ನೋಡ್ಬೇಕು. ಇಲ್ಲಿ ರೂಮ್ ಇಲ್ವಂತೆ. ತಿರ್ಗಾ ನಾವು ಇಲ್ಲೇ ಆ್ಯಕ್ಚುಲಿ ಕೇಳಿದ್ವಿ 2 ದಿವಸ ಕೊಟ್ಬಿಡಿ ನಮಗೆ ಅಂತ.
ಯಾವುದೋ ಒಂದು ಫುಲ್ ಬ್ಯಾಚು ಬುಕ್ ಮಾಡಿಬಿಟ್ಟಿದೆಯಂತೆ ಇವತ್ತಿಗೆ. ಸೊ ಇಡೀ ಹೋಟೆಲ್ ಚೆಕ್ ಇನ್ ಮಾಡ್ತಾವ್ರು ಅವರು. ಸೊ ನಾವು ಚೆಕ್ಔಟ್ ಮಾಡಲೇಬೇಕು. ಆ್ಯಂಡ್ ಇವತ್ತು ಸ್ಯಾಟರ್ಡೇ, ಸೊ ಕರೆಕ್ಟಾಗಿ ವೀಕೆಂಡ್ ಬಂದಿದ್ದೀವಿ. ಸೊ ಸ್ವಲ್ಪ ಕಷ್ಟ ಇದೆ ಸ್ಟೇ ಸಿಗೋದು ಇವತ್ತು. ಫಸ್ಟು ಸ್ಟೇನ ಸಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಮಾಡಿಕೊಂಡು ಪೀಸಾಗೆ ನಾಳೆಯಿಂದ ಏನು ತೊಂದರೆ ಆಗೋಲ್ಲ ನಮಗೆ. ಯಾಕಂದರೆ ಕಾಜಾಯಿಂದ ಔಟ್ಸೈಡು ನಾವು ವಾಪಸ್ಸು ಚಂಡೀಗಢ ಕಡೆ ಹೊರಟಿರ್ತೀವಲ್ಲ, ಸೊ ಅಲ್ಲೇನು ಜಾಸ್ತಿ ನನ್ನ ಪ್ರಾಬ್ಲಮ್ ಆಗೋಲ್ಲ ನಮಗಿನ್ನು. ಇವತ್ತು ನಾಳೆ ಒಂದು ಸ್ವಲ್ಪ ಫೇಸ್ ಮಾಡಿಬಿಟ್ರೆ ವೀಕೆಂಡು ಸೇಫ್. ವೀಕ್ ಡೇಸ್ ಇಷ್ಟೊಂದು ಟ್ರಾಫಿಕ್ ಇರೋಲ್ಲ, ವೀಕೆಂಡ್ ಭಯಂಕರ ಬರ್ತಾರೆ ಜನ. ಆಲ್ರೆಡಿ ಇಲ್ಲಿ ತುಂಬ ಕ್ರೌಡ್ ಆಗಿಬಿಟ್ಟಿದೆ. ಸೊ ಅದರಿಂದ ಇನ್ ದ ಸ್ಟ್ರೀಟ್ಸ್ ಆಫ್ ಕಾಜಾ. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಯಾವುದೋ ಕೆಫೆ ನೋಡೋಣ ನಮ್ಮ ಸುಬೋಧ. ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆ ಜಾಗನೇ ಇಲ್ಲ ಗುರು, ಗಾಡಿ ಎಲ್ಲೋ ಹಿಂದೆ ನಿಲ್ಸಿದ್ದೀವಿ. ಸೊ ನಮ್ಮ ಹೋಟೆಲ್ ರೂಮ್ ಚೆಕ್ಔಟ್ ಮಾಡಿಬಿಟ್ವಿ ಆಲ್ರೆಡಿ. ನೆಕ್ಸ್ಟು ಪ್ರಾಬಬ್ಲಿ ಐ ಥಿಂಕ್ ಇವತ್ತು ಕಾಜಾ ಎಲ್ಲ ವಿಸಿಟ್ ಮಾಡಿ ನಾವು ಟಬೋನಲ್ಲಿ ಸ್ಟೇ ಆಗ್ತೀವಿ. ಕಾಜಾನಲ್ಲೇ ವಾಪಸ್ ಸ್ಟೇ ಆಗೋಲ್ಲ ಇವತ್ತು. ನೋಡೋಣ ಹೌ ಇಟ್ ಗೋಸ್. ಕಾಜಾನಲ್ಲಿ ಪಿಜ್ಜಾ ತಿಂತಾಯಿದ್ದೀವಿ. ಸೊ ಯಾವುದೋ ಫೇಮಸ್ ಬೈಕರ್ ಕೆಫೆ, ಹಿಮಾಲಯನ್ ಕೆಫೆ ತಾನೇ ಮಚ್ಚ. ಸಾಲ ಗುರು ಪಿಜ್ಜಾ ಬಿಸಿ ಬಿಸಿ ಆಫ್ಟರ್ ಅ ಲಾಂಗ್ ಟೈಮ್. ಒಂದು ಕೌಬಾಯ್ ಹ್ಯಾಟ್ ತೊಗೊಂಡಿರಲ್ಲ, ಹಿಂಗೆ ಹೆಂಗಿದೆ ನೋಡಿ, ಸಗದೈತೆಲ್ಲ. ಯಾರು ಬಿಸಿಲೇ ಗೊತ್ತಾಗಲ್ಲ ಗುರು ಹ್ಯಾಟ್ ಹಾಕ್ಕೊಂಡ್ರೆ. ನಮ್ಮ ಕಾರ್ ಎಷ್ಟು ಗಲೀಜಾಗೈತೆ ಅಂದರೆ ವಿಡಿಯೋಲ್ಲಿ ನಿಮ್ಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ, ಬಟ್ ಸಿಕ್ಕಾಪಟ್ಟೆ ಗಲೀಜಾಗೈತೆ ಗುರು. ಚೀತಾಲ್ ಪತ್ತಾಲ್ ನೈಟ್ ಅಂತೂ ಬ್ಲಾಸ್ಟ್ ಮಾಡ್ಕೊಂಬಂದಿದೆ. ಧೂಳು ಹೆಂಗಿತ್ತು ಅಂದರೆ ಮಗಂದ ರೋಡಲ್ಲಿ ಫುಲ್ ಚಿತ್ರಾನ್ನ ಹೊಡೆದಿದೆ ಅವರು. ವರ್ಲ್ಡ್ಸ್ ಹೈಯೆಸ್ಟ್ ಐಸ್ ಕ್ರೀಮ್ ಅಂತೆ ನೋಡಿ ಡರ್ಲಿಂಗ್ಸ್. ಅಂದರೆ ಐಸ್ ಕ್ರೀಮ್ ಅಂಗಡಿ ಇಷ್ಟು ಮೇಲೆ ಇರೋದು ಆಲ್ಟಿಟ್ಯೂಡಲ್ಲಿ, ಆ ಥರ ವರ್ಲ್ಡ್ಸ್ ಹೈಯೆಸ್ಟ್ ಐಸ್ ಕ್ರೀಮ್. ಆಮೇಲೆ ಈ ಕಡೆ ನೋಡಿ ಮುಂಚೆ ಡೋರ್ ಹಾಕೋ, ಹೈಲಕ್ಸ್ಗೆ ಕೊಂಬಾಕ್ಬಿಟ್ಟವ್ರೆ, ಕೊಂಬು. ಚೆನ್ನಾಗಿದೆಯಲ್ಲ ಒಂಥರ ಅದು. ಅದನ್ನೆಲ್ಲ ಹಿಡ್ಕೊಂಡು ಅದು ಹೆಂಗೆ ಓಡಿಸ್ತಾನೋ ಅದೇ ಅಡ್ಡ ಇರುತ್ತೆ ಅವನಿಗೆ. ಹಾಂ ಅಲ್ಲ, ವ್ಯೂವಿಗೆ ಅಡ್ಡ ಬರಲ್ವಾ ಅದು? ಏನೋ ಶೋ ಸುಮ್ಮನೆ ನೋಡಿ. ಇವನು ಸೇಮ್ ನಮ್ಮ ಥರನೇ ಫ್ಲೇರ್ಸು. ಸೇಮ್ ರೇಸರ್ ಟೈರ್ಸ್ ಹಾಕಿರೋದು ಇವನು ಮ್ಯಾಕ್ಸಿಸ್. ಬಟ್ ಇವೊಂದು 285 ಸೆಕ್ಷನ್ ಇದ್ದಂಗೆ ಇದೆ ಟೈರು, ಜಾಸ್ತಿ ವೈಡ್ ಇದೆ ಇವನು. ನಮ್ಮದು 265. ಅವರು ನೋಡ್ಕೊಂಡು ಹೋಗ್ತವ್ರು ಅದನ್ನೇ. ಇದು ವೆನಿಲಾನ ಬ್ಲಾಸ್ಟ್ ಬಟರ್ ಸ್ಕಾಚ್ ಆಯಿತು? ಬಟರ್ ಸ್ಕಾಚು, ಅದು ಬ್ಲೂಬೆರ್ರಿ. ಹೆಂಗಾಯ್ತು ಐಸ್ ಕ್ರೀಮು? ಚೆನ್ನಾಗಿದೆಯಾ? ಹೋಮ್ ಮೇಡು ಮಚ್ಚ ಹಿಡ್ಕೊಂಡು ಇಡ್ಲಿರ್ತೀನಿ. ಒಂಥರ ಚೆನ್ನಾಗಿದೆ. ಏನು ಇಷ್ಟೊಂದು ಕೊಟ್ಟವನ ಡಾರ್ಲಿಂಗ್ಸ್. ನೋಡಿ ಇದು ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್ ಅಂತೆ. ವರ್ಲ್ಡ್ಸ್ ಹೈಯೆಸ್ಟ್ ಓಲ್ಡ್ ಪೋಸ್ಟ್ ಆಫೀಸ್ ಮಚ್ಚ. ಇದು ಹೊಸದು ಬೇರೆ ಆಗಿದೆಯಾ? ಹಿಕ್ಕಿ ಮೆಮೊರಿ ಪಾಯಿಂಟ್ ಪೋಸ್ಟ್ ಕಾರ್ಡ್ ಹಿಯರ್ಡ್. ನೋಡಿ ಅಲ್ಲಿ ಪೋಸ್ಟ್ ಕಾರ್ಡ್ ಹಾಕಬೇಕು. ನೀನು ಯಾವ್ದು ಹೇಳ್ತಾ ಇರೋದು? ಅಲ್ಲಿ ನೋಡಿ, ಎಲ್ಲೇ? ಅಲ್ಲೊಂದು ಡಬ್ಬಿ ಥರ ಕಾಣ್ತೈತೆ ನೋಡಿ ಬ್ರೋ, ದೊಡ್ಡದು ರೆಡ್ ಕಲರು. ರೆಡ್ ಕಲರು ಅಲ್ಲಿ ಹೋಗ್ಬೇಕು. ಅಲ್ಲ ನೋಡಿ, ನಮ್ಮ ಸುಬೋಧ್ ಹೇಳ್ತಾ ಇರೋದು ಅಲ್ಲಿ. BT ಬಾಯ್ಸ್ ಅಲ್ಲೇ ಇದ್ದಂಗೆ ಅವ್ರೆ. ಜಿಮ್ನಿ ಕಾಣಿಸ್ತಾ ಐತೆ. ನಡೀರಿ ಹೋಗೋಣ ಅಲ್ಲಿ. ಮನೆಗೆ ಈ ನನ್ನ ಮಕ್ಕಳೇ ಹೋಗ್ತಾರೆ ವಾಪಸ್ಸು, ಇಲ್ಲಿ ಪೋಸ್ಟ್ ಮಾಡ್ತಾವ್ರೆ. ಇಲ್ಲ, ಅವ್ರ ಮನೆ ತುಮಕೂರಲ್ಲಿ ಇರೋದು. ಅವ್ನು ಡಾರ್ಲಿಂಗ್ ಚೇತನ್ ಕರೆಕ್ಟಾಗೆ ಮಾಡ್ತಾನೆ, ಏನೇ ಮಾಡಿದ್ರು. ಯಾರಿಗೆ ಬರೀತಿ ಅಲ್ಲಿ ಪೋಸ್ಟ್ ವಾಚ್ಮ್ಯಾನ್ ಇಸ್ಕೋತಾನಷ್ಟೇ. ನಮ್ಮ ಮನೆಯವ್ರು ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ. ಏನಂತ ಮಚ ಬೇಗ ಗಾಡಿ ಮಾರ್ಬಿಡು ಅಂತಲ್ಲ, ಎಲೆಕ್ಟ್ರಿಕ್ ಗಾಡಿ ಇಸ್ಕೊಂಡು.
ಮತ್ತೆ ನಾ ಇದನ್ನ ಎತ್ಕೊಂಡು ಹೋಗ್ತೀನೋ ಮತ್ತೆ ಇಲ್ವೋ ಓಪನ್ ಇರಲಿಲ್ಲ ನಾನು ಬಂದಾಗ ಓಪನ್ ಇರಲಿಲ್ಲ ನೋಡಿ ಡಾರ್ಲಿಂಗ್ಸ್ ಅಲ್ಲಿದೆ ಪೋಸ್ಟ್ ಆಫೀಸು. ಇದು ಹೊಸ ಪೋಸ್ಟ್ ಆಫೀಸ್ ಅಂತೆ. ಸೊ ಇಲ್ಲಿ ಹೋಗಿ ಆ ಪೋಸ್ಟ್ ಕಾರ್ಡ್ ಹಾಕಬೇಕು. ಸೊ ಐ ಡೋಂಟ್ ನೋ ಹೌ ಲಾಂಗ್ ದೇ ವಿಲ್ ಟೇಕ್ ಟು ಪೋಸ್ಟ್, ಬಟ್ ಅದೇ ಬರುತ್ತೆ ನಿಮ್ಮ ಮನೆಗೆ ಇಲ್ಲಿಂದ. ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸಿಂದ ನಿಮ್ಮ ಮನೆಗೆ ಪೋಸ್ಟ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ ಸ್ಪೆಷಲ್.